ಕನಕಪುರ ಮರಳವಾಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆಡಳಿತ ಮಂಡಳಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆಯಿತು. ಅಧ್ಯಕ್ಷರಾಗಿ ನಾರಾಯಣರಾವ್ ತವರ್, ಉಪಾಧ್ಯಕ್ಷರಾಗಿ ಶಿವರುದ್ರಯ್ಯ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಆಶಾರವರು ಘೋಷಣೆ ಮಾಡಿದರು. ಸಿಇಒ ಉಮೇಶ್ ಸಹಾಯಕ ಚುನಾವಣಾಧಿಕಾರಿಗಳಾಗಿ ಕರ್ತವ್ಯ ನಿರ್ವಹಿಸಿದರು. ಚುನಾವಣೆಯಲ್ಲಿ ಸದಸ್ಯರುಗಳಾದ ಅರುಣ್ ಕುಮಾರ್, ರಾಮು, ಜಯಸಿಂಗನ್, ಎಂಎನ್, ಜಯರಾಮೇಗೌಡ, ಮುನಿಸ್ವಾಮಿ ನಾಯ್ಕ, ವೆಂಕಟಪ್ಪ, ಜಯಲಕ್ಷ್ಮಮ್ಮ, ತಹಸೀನ್ ತಾಜ್, ಮಹಮ್ಮದ್ ಇಕ್ಬಾಲ್, ಚಂದ್ರಶೇಖರ್ ಉಪಸ್ಥಿತರಿದ್ದರು. ಕಾಂಗ್ರೆಸ್ ಮುಖಂಡರುಗಳಾದ ಮರಳವಾಡಿ ರಾಮಕೃಷ್ಣಪ್ಪ, ಸಬ್ದಾರ್, ಈಶ್ವರ್ ಸೇರಿದಂತೆ ಹಲವರು ಶುಭ ಕೋರಿದರು. ಕನಕಪುರ ತಾಲೂಕು ರಾಮನಗರ ಜಿಲ್ಲೆ ಈ ಸಂಘದ ಪದಾಧಿಕಾರಿಗಳ ಚುನಾವಣೆ ಸಂಬಂಧ ನಡೆಸಲು ಸಭೆ ಸೇರಿರುವ ಬಗ್ಗೆ ತೀರ್ಮಾನ. ನಿಗದಿತ ಅವಧಿಯಲ್ಲಿ ಸಂಘದ ಕಚೇರಿಯ ಪದಾಧಿಕಾರಿಗಳ ಚುನಾವಣೆ ಸಂಬಂಧ ಸಭೆ ಸೇರಲಾಯಿತು. ನಾಮಪತ್ರ ಸಲ್ಲಿಸಿರುವ ಬಗ್ಗೆ ನಿಗದಿತ ಅವಧಿಯೊಳಗೆ ಅಧ್ಯಕ್ಷರ ಸ್ಥಾನಕ್ಕೆ 1 ನಾಮಪತ್ರ ಸಲ್ಲಿಸಿದ್ದು, ಉಪಾಧ್ಯಕ್ಷ ಸ್ಥಾನಕ್ಕೆ 1 ನಾಮಪತ್ರವನ್ನು ಸ್ವೀಕರಿಸಲಾಯಿತು. ಇದನ್ನು ಪ್ರಕಟಿಸಲಾಯಿತು. ನಾಮಪತ್ರ ಪರಿಶೀಲನೆ. ಅಧ್ಯಕ್ಷರ ಸ್ಥಾನಕ್ಕೆ ಶ್ರೀ ನಾರಾಯಣರಾವ್ ತವರ್ ಬಿನ್ ರಾಮಚಂದ್ರರಾವ್ ತವರ್ ನಾಮಪತ್ರವನ್ನು ಸಲ್ಲಿಸಿದ್ದು, ಸದರಿ ನಾಮಪತ್ರಕ್ಕೆ ಸಂಘದ ನಿರ್ದೇಶಕರುಗಳಾದ ಶ್ರೀ ವೆಂಕಟಪ್ಪ ಅವರು ಸೂಚಿಸಿದರು. ಶ್ರೀ ಶಿವರುದ್ರಯ್ಯ ಅವರು ಅನುಮೋದಿಸಿದರು. ನಾಮಪತ್ರವು ಸಿಂಧುವಾಗಿದ್ದು ಅದನ್ನು ಪ್ರಕಟಿಸಲಾಯಿತು. ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀ ಶಿವರುದ್ರಯ್ಯ ಬಿನ್ ಶಿವನಪ್ಪ ರವರ ನಾಮಪತ್ರವನ್ನು ಸಲ್ಲಿಸಿದ್ದು, ಸದರಿ ನಾಮಪತ್ರಕ್ಕೆ ಸಂಘದ ನಿರ್ದೇಶಕರುಗಳಾದ ಶ್ರೀ ನಾರಾಯಣರಾವ್ ತವರ್ ಸೂಚಿಸಿದರು. ಶ್ರೀ ವೆಂಕಟಪ್ಪನವರು ಅನುಮೋದಿಸಿದರು. ಸಹಿ ಮಾಡಿದ್ದು, ನಾಮಪತ್ರವು ಸಿಂಧುವಾಗಿದ್ದು ಅದನ್ನು ಪ್ರಕಟಿಸಲಾಯಿತು. ಚುನಾವಣಾ ಫಲಿತಾಂಶ ಪ್ರಕಟಣೆ. ಶ್ರೀ ನಾರಾಯಣರಾವ್ ತವರ್ ಅವರು ಅಧ್ಯಕ್ಷರಾಗಿ ಮತ್ತು ಶ್ರೀ ಶಿವರುದ್ರಯ್ಯನವರು ಉಪಾಧ್ಯಕ್ಷರಾಗಿ ಮರಳವಾಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ, ಮರಳವಾಡಿ ಹೋಬಳಿ, ಕನಕಪುರ ತಾಲೂಕು, ರಾಮನಗರ ಜಿಲ್ಲೆ ಈ ಸಂಘಕ್ಕೆ ದಿನಾಂಕ 10/3/2025 ಆಡಳಿತ ಮಂಡಳಿಯ ಅವಧಿಗೆ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆಂದು ರಿಟರ್ನಿಂಗ್ ಅಧಿಕಾರಿಯಾದ ನಾನು ಇದನ್ನು ಘೋಷಿಸಿರುತ್ತೇನೆ ಹಾಗೂ ಚುನಾವಣಾ ನಡವಳಿ ಪದ್ಧತಿಯನ್ನು ಸಂಘದ ಸೂಚನಾ ಫಲಕದಲ್ಲಿ ಪ್ರಕಟಿಸಿರುತ್ತೇನೆ. ಆಶಾ. ಶ್ರೀ ನಾರಾಯಣರಾವ್ ತವರ್. ಇಲ್ಲ, ಎಲೆಕ್ಷನ್ ಆಫೀಸರ್ ಅಲ್ವಾ. ಚಂದ್ರಶೇಖರ್. ಶ್ರೀ ವೆಂಕಟಪ್ಪ.
ಕಾಣಿಸ್ತಾನೆ ಇಲ್ಲ ಸ್ವಲ್ಪ ಮುಂದೆ ಬಾ. ದಿನಾಂಕ 10/2025 ದಿನ ಇವತ್ತು ನಮಸ್ಕಾರ. ಇವತ್ತು ಮಲವಾಡಿ ಕೃಷಿ ಪತ್ತಿನ ಸಹಕಾರ ಸಂಘದ ಇವತ್ತು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆ ಇತ್ತು. ಅವಿರೋಧ ಆಯ್ಕೆಯಾಗಿ ನನಗೆ ಮಾಡಿದ್ದಾರೆ ಮತ್ತು ಶಿವರುದ್ರಯ್ಯ ಅನ್ನೋ ಉಪಾಧ್ಯಕ್ಷನ ಮಾಡಿದ್ದಾರೆ. ಇವತ್ತೆಲ್ಲರೂ ನನ್ನ ಹೈಕಮಾಂಡ್ ಅಂತ ಇರುವಂಥ ಎಲ್ಲರೂ ನನ್ನ ಹಾಗೆ ಸಪೋರ್ಟ್ ಮಾಡೋಂಥ ಎಲ್ಲರಿಗೂ ನನ್ನ ನಮಸ್ಕಾರ ತಿಳಿಸ್ತಾ ಇದ್ದೀನಿ. ಹಾಗೂ ನನಗೆ ಈ ಸಪೋರ್ಟ್ ಮಾಡಿ ಎಲ್ಲ ನನಗೆ ಡೈರೆಕ್ಟ್ರುಗಳು ಎಲ್ಲರಿಗೂ ಸಪೋರ್ಟ್ ಮಾಡಿ ಇನ್ನು ಮುಂದೆ ಏನು ಮಾಡಬೇಕು ಅನ್ನೋದಿದೆ ಅದನ್ನು ನಾನು ಎಲ್ಲರೂ ಒಮ್ಮತ ತೊಗೊಂಡು ನಾನು ಕೆಲಸ ಮಾಡೋಕ್ಕೆ ನನಗೆ ಸಹಕಾರ ಕೊಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಸಹಾಯ ಮಾಡಿದಂಥ ಬೇರೆಗೌಡರು, ಇಕ್ಬಾಲ್ ಹುಸೇನ್ ಮತ್ತು MLA ಅವರು, ಮತ್ತು ನಮ್ಮ ರವಿ ಅಣ್ಣರು, ಮತ್ತು ಶಬ್ದರಣ್ಣರು, ಈಜೂರಣ್ಣರು ಎಲ್ಲರೂ ಸಹಕಾರದಿಂದ, ಮತ್ತು ರಾಮಕೃಷ್ಣಣ್ಣರು ಎಲ್ಲರ ಸಮ್ಮುಖದಿಂದ ನನಗೆಲ್ಲ ಸಪೋರ್ಟ್ ಮಾಡಿ ನನಗೆ ಇದು ಕೊಟ್ಟಿದ್ದಾರೆ. ಈ ಅಧ್ಯಕ್ಷತೆಯನ್ನು ಕೊಟ್ಟೋದ್ರಿಂದ ಅವ್ರಿಗೆ ನನಗೆ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ಅವರು ಸಹಕಾರ ಏನು ಅವರು ಹೇಳ್ತಾರೆ ಅದನ್ನು ನಾನು ಅಚ್ಚುಕಟ್ಟಾಗಿ ನಾನು ನಿರ್ವಹಿಸೋಕ್ಕೆ ನನಗೆ ಅವಕಾಶ ನಾನು ಮಾಡಿಕೊಡೋಕ್ಕೆ ಅವ್ರಿಗೂ ನಾನು ಸಪೋರ್ಟ್ ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ನೀವೇ ಮಾತಾಡ್ತೀರಾ? ಮಾತಾಡ್ತೀರಾ ಗೌಡ್ರು? ನೂತನವಾಗಿ ಅಧ್ಯಕ್ಷರಾದಂಥ ಸ್ವಾಮಿರಾವ್ ಅವರಿಗೂ ಹಾಗೂ ಉಪಾಧ್ಯಕ್ಷ ಶಿವರುದ್ರಯ್ಯನವರಿಗೂ ಹಾಗೂ ಇಲ್ಲಿ ಈ ಸಾರಿ ಎಲೆಕ್ಷನ್ಗೆ ಗೆದ್ದಿರೋಂಥ 11 ಜನ ನಿರ್ದೇಶಕರಿಗೂ ನಾನು ಕೇಳ್ಕೊಳ್ಳೋದಿಷ್ಟೇ. ಸೊಸೈಟಿ ಎಲ್ಲ ನಿಮ್ಮದು 12 ಜನಕ್ಕೆ ಸೇರಿದ್ದು. 12 ಜನನೂ ಒಟ್ಟಾಗಿ ಕೂತು ಸೊಸೈಟಿ ಏನು ಮಾಡಬೇಕು, ಯಾವ ರೀತಿ ಮುಂದಕ್ಕೆ ತರಬೇಕು ಅನ್ನೋದು ನಿಮ್ಮ ಕರ್ತವ್ಯ. ಈಗ ಸರ್ಕಾರ ನಮ್ಮದೇ ಇರೋದು ಕಾಂಗ್ರೆಸ್ ಸರ್ಕಾರ. BDC ಬ್ಯಾಂಕಿನ ದುಡ್ಡು ತರ್ಬೋದು, ಮಾಡ್ಬೋದು. ನೀವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿ ಅಂತ ನಿಮ್ಮಲ್ಲಿ ಎಲ್ಲರ ಹತ್ರನೂ ಕಳ್ಕಳಿಯಾಗಿ ನಾನು ಕೇಳ್ಕೊತಾ ಇದ್ದೀನಿ. ಹಿರಿಕನಾಗಿ ಎಲ್ಲರೂ ಸೇರಿ ಪಂಚಾಯತಿ ಇದು ಸೊಸೈಟಿನ ಸ್ವಾಮಿ ಅವರೇ, ಉಪಾಧ್ಯಕ್ಷರಾದಂಥ ಶಿವರುದ್ರಯ್ಯನವರೇ, ಹಿರಿಯರಾದಂಥ ಸಬ್ದರಣ್ಣವರೇ, ಮಾಜಿ ಅಧ್ಯಕ್ಷರಾದಂಥ ಬೇರೆಗೌಡರವರೇ, ಈ ಒಂದು ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ನಾವು ಒಂದು ಸಣ್ಣ ಕಿವಿ ಮಾತಾಡೋದಂದರೆ ಈ ಸೊಸೈಟಿ ಯಶಸ್ವಿಯಾಗಿ ನಡೆಸ್ಕೋಬೇಕು. ನಿಮ್ಮಲ್ಲಿ ಏನಾರ ಗೊಂದಲಗಳಿದ್ದರೆ ಅಥವಾ ನಿಮ್ಗೆ ಏನೋ ಅನುಭವದ ಕೊರತೆ ಇದ್ದರೆ ಹೈಕಮಾಂಡ್ ಆದಂಥ ಸಬ್ದರಣ್ಣವ್ರಿಗೆ, MLA ಅವರಿಗೆ, ಮುಖಂಡರುಗಳಿಗೆ ಆ ಸೊಸೈಟಿಲಿ ಅನುಭವ ಪಡೆದಿರ್ತಕ್ಕಂಥವ್ರನ್ನ ಸಲಹೆ ಸಹಕಾರವನ್ನು ಕೇಳ್ಕೊಂಡು ಈ ಸೊಸೈಟಿ ಯಾವುದೇ ಒಂದು ಸಣ್ಣದು ಒಂದೇ ಒಂದು ಸಣ್ಣದು ಈ ಸೊಸೈಟಿಯಿಂದ ಹಿಂಗಾಯ್ತು, ರೈತರಿಗೆ ಹಿಂಗಾಯ್ತು ಅಂತ ಯಾವುದೇ ಒಂದು ಮಾಧ್ಯಮದವ್ರಿಗೆ ಮತ್ತೊಂದು ಹೋಗ್ದಂಗೆ ಯಶಸ್ವಿಯಾಗಿ ಈ ಸೊಸೈಟಿ ನಡೆಸ್ಕೋಬೇಕು. ಅದಕ್ಕೆ ನಾವೆಲ್ಲರೂ ಸಹಕಾರ ಇರ್ತದೆ. ನೀವು ನಡೆಸ್ಕೋಬೇಕು ಅಂತ ಕೇಳ್ಕೊತಾ ಯಶಸ್ವಿಯಾಗಿ ನಡೆಸ್ಕೋಬೇಕು ಅಂತ ಹೇಳ್ತಾ ಹಾಗೆ ಇಟ್ಕೊಂಡು ಇದೇ ಆಮೇಲೆ ಮಾಡ್ತೀನಿ. ಎಲೆಕ್ಷನ್ ನಡೀತು. ಎಲ್ಲ ಜನಗಳು ನಮಗೆ ಆಶೀರ್ವಾದ ಮಾಡಿದ್ರೆ ಅವರಿಗೆಲ್ಲ ನಮ್ಮ ಮತದಾರ ಬಂಧುಗಳು ಎಲ್ಲ ನಮ್ಮನ್ನು ಸಹಕರಿಸಿ ನಮ್ಮ ಜಯಗಳಿಸಿದ್ದಾರೆ. ಅವರಿಗೆ ಧನ್ಯವಾದಗಳು. ಹಾಗೆ ಹೇಳ್ರಿ, ಇನ್ಯಾರು ಮತ್ತೆ ಮಾತಾಡಿಕೊಡ್ರಿ. ಏನು ಸೊಸೈಟಿ ಎಲೆಕ್ಷನ್ ನಡೆದಿತ್ತು, ಇವತ್ತು ಅಧ್ಯಕ್ಷ ಎಲೆಕ್ಷನ್ ಆಗಿತ್ತು. ಸೊ ಅದರಲ್ಲಿ ನಮ್ಮ ತಂಡದಿಂದ 7 ಜನ ಸದಸ್ಯರನ್ನು ಜನರು ಆಯ್ಕೆ ಮಾಡಿದರು. ಆ 7 ಜನ ಇವತ್ತು ಅಧ್ಯಕ್ಷರು ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಅಧ್ಯಕ್ಷರನ್ನಾಗಿ ಗೋದೂರು ರಂಗಣ್ಣನವರನ್ನ ಆಯ್ಕೆ ಮಾಡಿದ್ದಾರೆ, ಉಪಾಧ್ಯಕ್ಷರಾಗಿ ವಸಂತಮ್ಮನವರನ್ನ ಆಯ್ಕೆ ಮಾಡಿದ್ದಾರೆ. ಸೊ ಈ ಗೆಲುವು ನಮ್ಮ ಜನತೆಯ ಆಶೀರ್ವಾದ ಮತ್ತು ನಮ್ಮ ಸಂಘದ ಸದಸ್ಯರು ಯಾರಿದ್ದಾರೆ ಇವರ ಆಶೀರ್ವಾದದಿಂದ ಪಡೆದುಕೊಂಡಿರೋ ಗೆಲುವಾಗಿದೆ, ಹಾಗೂ ನಮ್ಮ ಕಾರ್ಯಕರ್ತರ ಗೆಲುವಾಗಿದೆ. ಇನ್ನು ಮುಂದಕ್ಕೆ
ಯಾವುದೇ ಒಂದು ರೀತಿ ತೊಂದರೆ ಆಗ್ದಂಗೆ ಮತ್ತೆ ಜನಗಳಿಗೆ ಏನು ಸಹಕಾರ ನೀಡಬೇಕು ಆ ಸಹಕಾರ ನೀಡೋಕ್ಕೆ ನಮ್ಮ ರಂಗಣ್ಣವರಾಗಲಿ ವಸಂತಮ್ಮನವರಾಗಲಿ ಉಳಿದ ಸದಸ್ಯರುಗಳಾಗಲಿ ಎಲ್ಲರೂ ಅವ್ರ ಜೊತೆ ಸದಾ ನಿಲ್ತಾರೆ. ಏನ್ ನಾಚ್ಕೊಡ್ರಿ ಸಂಘದ ಅಧ್ಯಕ್ಷರಾದ 15 ವರ್ಷದಿಂದ ನೆಲಗುಂದಿಗೆ ಬಿದ್ದಿರುವ ಬನವಾಸಿ ಸೊಸೈಟಿ ಈ ವರ್ಷ ಪುನರ್ಜನ್ಮ ನೀಡಿ ಹೊಸದಾಗ ಆಯ್ಕೆ ಮಾಡಿದಂಥ 7 ಜನರಲ್ಲಿ ಇವತ್ತು ಅಧ್ಯಕ್ಷರ ಎಲೆಕ್ಷನ್ ನಡೆದಾಗ ಉಪಾಧ್ಯಕ್ಷರ ಎಲೆಕ್ಷನಲ್ಲಿ ರಂಗಣ್ಣರು ಹಾಗೂ ವಸಂತಮ್ಮನಿಗೆ ಮಾಡಿದ್ದೀವಿ. ಇನ್ನು ಮುಂದೆ ನಮ್ಮ ಬನವಾಸಿ VSS ಸುತ್ತಮುತ್ತಲ ಗ್ರಾಮಸ್ಥರಿಗೂ ಹಾಗೂ ರೈತರಿಗೆ ಒಳ್ಳೆ ಅನುಕೂಲತೆ ಮಾಡಿಕೊಂಡು ಮುಂದುವರಿಸ್ಕೊಂಡು ಹೋಗ್ತೀವಿ ಅನ್ನೋ ಭರವಸೆ ನಾವು ಕೊಡ್ತಾ ಇದ್ದೀವಿ. ಸಂಘದ ಚುನಾವಣೆ 23/23/2025 ನಡೆದು NDA ಊಟಕ್ಕೆ ಜನ ಬೆಂಬಲ ಕೊಟ್ಟು ಇದರಲ್ಲಿ 7 ಜನರನ್ನು ಆಯ್ಕೆ ಮಾಡಿ ಜನ ಆಶೀರ್ವಾದ ಮಾಡಿದ್ರು. ಅದೇ ರೀತಿ ಈ ದಿನ 15ನೇ ತಾರೀಕು ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ಘೋಷಣೆಯಾಗಿತ್ತು. ಇದರಲ್ಲಿ ನಮ್ಮ NDA ಒಕ್ಕೂಟದ ಎಲ್ಲ ಸದಸ್ಯರು ಒಗ್ಗಟ್ಟಾಗಿ ಸೇರಿ ಅಧ್ಯಕ್ಷರನ್ನಾಗಿ ರಂಗಣ್ಣರವ್ರನ್ನ, ಉಪಾಧ್ಯಕ್ಷರನ್ನಾಗಿ ವಸಂತಮ್ಮನವರನ್ನು ಮಾಡಿದ್ದಾರೆ. ಇವು ಜನರ ಆಶೋತ್ತರಗಳಿಗೆ ಸ್ಪಂದಿಸಿ, ಅವರ ಸಮಸ್ಯೆಗಳಿಗೆ ಸ್ಪಂದಿಸಿ ಮುಂದಿನ ದಿನಗಳಲ್ಲಿ ಸಂಘನ ದೊಡ್ಡ ಮಟ್ಟಕ್ಕೆ ಬೆಳೆಸ್ಕೊಂಡು ಹೋಗಬೇಕು. ಅದರಲ್ಲಿ ಆಗಿರೋಂಥ ಇವಾಗ ಇತ್ತೀಚೆಗೆ ನಡೆದಿರತಕ್ಕಂಥ ಹಗರಣಗಳೆಲ್ಲ ಸ್ವಲ್ಪ ನೋಡಿ ಅವೆಲ್ಲ ಸ್ವಲ್ಪ ಜನಗಳು ರೈತರಿಗೆ ದುಡ್ಡು ಭಾರಿ ಅನ್ಯಾಯ ಆಗುತ್ತೆ. ಅದರಿಂದ ಎಲ್ಲರೂ ಅದನ್ನು ಅವರಿಗೆ ನ್ಯಾಯ ಕೊಡಿಸಿ ರೈತರಿಗೆ ಇದು ಮಾಡಬೇಕು, ಸಹಕಾರ ಮಾಡಬೇಕು ಅಂತ ಹೇಳ್ತಾ ಮುಗಿಸ್ತೀವಿ. ಇದರಲ್ಲಿ ನಮ್ಮ ಹೇಮಂತಣ್ಣವರು ಪಾತ್ರ ತುಂಬ ಮುಖ್ಯವಾದ ಪಾತ್ರ. ಅವರು ನಮಗೆಲ್ಲ ಉದುಂಬಿಸಿ ಈ ಒಂದು ಎಲ್ಲದಕ್ಕೆ ಚುನಾವಣೆ ಎಲೆಕ್ಷನ್ನಲ್ಲಿ ಭಾರಿ ಸಹಕಾರ ಕೊಟ್ಟು ಎಲ್ಲರನ್ನೂ ಒಗ್ಗೂಡಿಸಿ ಭಾರಿ ಶ್ರಮಪಟ್ಟು ಮಾಡಿದ್ದಾರೆ. ಇವತ್ತು ಈ ಜಯನ ಅವ್ರಿಗೂ ನಮ್ಮ ಅಧ್ಯಕ್ಷರಾದ ವಿಜಯ್ ಕುಮಾರ್ ಹಾಗೂ ನಮ್ಮ ಎಲ್ಲ ಈ ಬನವಾಸಿ ಮರವಾಡಿ ತೋಕ್ಷಂದ್ರ ಈ ಭಾಗದ ಎಲ್ಲ ಕಾರ್ಯಕರ್ತರು, ನಮ್ಮ NDA ಕಾರ್ಯಕರ್ತರು ಎಲ್ಲರಿಗೂ ಸಲ್ಲಬೇಕು. ಎಲ್ಲರ ಹೆಸರು ಹೇಳೋಕ್ಕಾಗಲ್ಲ, ಕ್ಷಮಿಸಬೇಕು ಹೇಳ್ತಾ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಬನವಾಸಿ VSS ಸಹಕಾರ ಸಂಘದ ಸದಸ್ಯರನ್ನು ಮತ್ತು ಅಧ್ಯಕ್ಷರನ್ನಾಗಿ ಮಾಡಿ ನಮ್ಮನ್ನೆಲ್ಲ ಜಯಗಳಿಸಿದ್ದಾರೆ. ಅವರಿಗೆ ನನ್ನ ಕೃತಜ್ಞತೆಗಳು. ಆಯ್ಕೆ ಮಾಡಿದ ಮತದಾರ ಬಂಧುಗಳಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಈ ಅಭಿವೃದ್ಧಿಗೆ ಮತ್ತು ಸಂಘದ ಶ್ರೇಯೋಭಿವೃದ್ಧಿಗೆ ಸದಸ್ಯರಾಗಿ ಶ್ರಮಿಸುತ್ತೇನೆ.